ಜೈ ಕಿಸಾನ್ ಸಂಘಟನೆ ನಿಮ್ಗೆ ನಾವು ಎಲ್ಲಾರು ಹಿರಿಯರ ಯುವಕರು ಸೇರಿ ನಾವು ಇವತ್ತು ಸಂಘ ಹಲವಾರು ವರ್ಷದಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಿಡ್ಕೊಂಡು ಇದು ಸಂಘ ಕಟ್ಕೊಂಡು ಕೇಸಿ ಜೈ ಜವಾನ್ ಜೈ ಕಿಸಾನ್ ನಾರ ಯಾರು ಕೊಟ್ಟಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಕೊಟ್ಟಿದ್ರು, ಪ್ರಧಾನಮಂತ್ರಿ ಕೊಟ್ಟಿದ್ರು. ಅವಾಗ ಹಿಡ್ಕೊಂಡು ಇದು ಸಂಘ ಸಂಸ್ಥೆ ಬ್ರಿಟಿಷ್ದವ್ರಿಗೆ ಓಡಿಸ್ಲಾಕ ಕಾರಣ ಇವತ್ತು ಯಾರೇ ಆದ್ರೆ ಇದೇ ಸಂಘಟನೆ. ಮೊನ್ನೆ ಒಂದ್ ಪಂಜಾಬ್ ಒಳಗ ಹಲವಾರು ಮಳಿ ಆಗುದಿಲ್ಲ ಆಗೋಣ ಎಲ್ಲಾ ಮಳಿದಿಂದ ಎಲ್ಲ ಮನೆಗಳೆಲ್ಲ ಇದು ಆದ್ರವಿ ಜಮೀನುಗಳು ಆದ್ರವಿ ಅನೇಕ ರಾಜ್ಯದಿಂದ ಈ ಸಂಘಟನೆಯಿಂದ ಸಾವಿರಾರು ಕೋಟಿ ರೂಪಾಯಿ ಹಣ ಅನುದಾನ ಅಲ್ಲಿ ರೈತರು ಬದುಕು ಕಟ್ಕೊಳ ಹಿಟ್ಟು ಹಿಡ್ಕೊಂಡು ಜೋಳ ಹಿಡ್ಕೊಂಡು ರೊಟ್ಟಿ ಹಿಡ್ಕೊಂಡು ಈ ರೀತಿ ಈ ಸಂಘಟನೆ ಧರ್ಮ ಐತಿ, ಈ ರೀತಿ ಈ ಸಂಘಟನೆ ನೀತಿ ಐತಿ. ಎಲ್ಲಾರು ಸೇರಿ ಒಂದು ತಾಯಿ ತಂದೆ ಮಕ್ಕಳಾಗಿ ಹಲವಾರು 54,000 ಜನ ನಾವು ಕರ್ನಾಟಕ ಸಂಘಟನೆ ಕಟ್ಟಿದ್ವಿ. ಹಲವಾರು ದಿವಸದಿಂದ ನಾವು ಎಲ್ಲಾರು ಸೇರಿ ನಿಷ್ಠಾವಂತದಿಂದ ಪಕ್ಷಪಾತ ಬಿಟ್ಟ ರಾಜಕೀಯ ಬಿಟ್ಟ ಈ ಸಂಘಟನೆ ಒಳಗ ನಾವು ರಾಜಕೀಯ ನೀವು ಯಾರಿಗೆ ಬೇಕಿದ್ರು ವೋಟ್ ಹಾಕ್ರಿ, ಇಲೆಕ್ಷನ್ ಮಾಡ್ರಿ, ಪ್ರಧಾನಮಂತ್ರಿ ಆಗ್ರಿ, ಇದಕ್ಕಿಲ್ಲ ಹೋರಾಟ ಆದಾಗ ನಾವು ನಮ್ಮ ತಂದೆ ಇದ್ರೆ ನಾವು ಅವ್ರ ವಿರೋಧ ಹೋರಾಟ ಮಾಡ್ಬೇಕಂತ ಈ ಸಂಘಟನೆ ಒಳಗೆ ಇವತ್ತು ನಾವು ನಮ್ಮ ಸೇರಿದ್ವಿ. ಅದಾಗ ನಾವು ತುಂಬಾ ರಾಜ್ಯಾಧ್ಯಕ್ಷ ಆಗಿ ನಾವು ರಾಜ್ಯ ಮಾಡಿ ಜಿಲ್ಲಾ ಮಾಡಿ ಎಲ್ಲರಿಗೂ ತುಂಬಾ ಸಂತೋಷ ಆಗೈತಿ. ಇದೇ ರೀತಿ ಈ ಸಂಘಟನೆಗೆ ನೀವು ಬೆಂಬಲ ಕೊಟ್ಟು ಮುಂದೆ ಹೋಯ್ರಿ, ಭಗವಂತ ನೀವು ಆರೋಗ್ಯ ಕಾಪಾಡ್ಲಿ. ಈಗ ನೀವು ಹಿರಿಯವರು ಇದ್ದೀರಿ, ಇನ್ನೂ ಒಂದು 50 ವರ್ಷ ನಮ್ಮ ಸಂಘಟನೆ ನೀವು ಪ್ರಕಾರ ಮುಂದೆ ಜಕ್ಕೊಂಡು ಹೋಗ್ಬೇಕು, ನೀವು ಸಲಹೆ ಪ್ರಕಾರ ನಾವು ಮುಂದೆ ಜಕ್ಕೊಂಡು ಹೋಗ್ಬೇಕಂತ ಇದಾ ಹಿರಿಯವ್ರಿಗೆ ನೀವು ಕರೆದ ಕೇಸಿ ಸಂಘಟನೆ ಜಾಯ್ನಿಂಗ್ ಮಾಡಿ ಇವತ್ತು ಬಿಜ್ಜರ್ಗಿ ಗ್ರಾಮದಿಂದ ಡಿಲ್ಲಿವರೆಗೆ ಯಾರೇ ಅದಾರಪ್ಪ ಅಂದ್ರೆ ಇದು ನಿಮ್ಮ ಹೆಸರು ಅಲ್ಲಿ ಬೆಳಿಬೇಕಲ್ಲಿ ಡಿಲ್ಲಿ ತನಕ ಆತ್ಕೇಸಿ ನಾ ಅದಕ್ಕೆ ನಿಮ್ಗೆ ಬೆಳೆಸುದು ನಾ ಎಂದೂ ಯಾರಿಗೆ ತೊಂದರೆ ಮಾಡಿ ನಾ ರಾಜ್ಯಾಧ್ಯಕ್ಷ ಇರಬಹುದು. ನಾವು ನೀವು ಬಂದಿದ್ ಹಿರಿಯವ್ರಿಗೆ ನಾವು ಇವತ್ತಿನ ತನಕ ಯಾರು ಬೇಕಾದ್ರೂ ನಮ್ಮಲ್ಲಿ ನಮ್ಮ ಆಫೀಸಿಗೆ ಬರ್ಲಿ, ನಮ್ಮ ವೇದಿಕೆಗೆ ಬರ್ಲಿ, ನಮ್ ಯಾವ ಕಾರ್ಯಕ್ರಮಕ್ಕೆ ಬರ್ಲಿ, ನಾ ಎಂದೂ ಯಾರಿಗೆ ನಾರಾಜ್ ಮಾಡ್ಲಾರ್ದು ವಾಪಸ್ ಕಳಿಸಿ. ಅದೇ ರೀತಿ ನೀವು ನಮ್ಮ ಸಂಘಟನೆ ಒಳಗೆ ಸಿದ್ಧಾಂತ ಯಾವ ಪ್ರಕಾರ ನಮ್ಮ ಸಂಘಟನೆ ಸಿದ್ಧಾಂತ ಐತಿ ಇದ್ರ ಮೇಲೆಲ್ಲ ಬರ್ದಿದೈತಿ. 1 ತಿಂಗಳ ಒಳಗೆ 3 ತಿಂಗಳ ಒಳಗೆ ನೀವು ಮಿನಿಮಮ್ ಒಂದು 13 ಜಿಲ್ಲಾ ತಿರುಗಾಡಿ ಸಂಘಟನೆ ಕಟ್ಟ ನಮ್ಗೆ ಈ ಸದಸ್ಯಗಳು ತಂದು ಕೊಟ್ಟಿಗೆ ಇದು ಮಾಡಿದ್ರೆ ನಿಮ್ ಹುದ್ದೆ ಇದು ಶಾಶ್ವತ ಮ್ಯಾಲ್ ಪೋಸ್ಟಿಂಗ್ ಹಾಕೊಂಡು ಇಲ್ಲಪ್ಪ ನೀವು ಏನೂ ಕಟ್ಲಿಕ್ಕೆ ಅಂದ್ರೆ ಸಂಘಟನೆ ಒಳಗೆ ನಿಮ್ಗೆ ನಾವು ನಮ್ ತಲೆ ಮೇಲೆ ಇಟ್ಕೋತೀವಿ, ಇದೇ ಹುದ್ದೆ ನಾವು ಬೇರೆದವ್ರಿಗೆ ಕೊಡ್ಬೇಕು. ಯಾಕಂದ್ರೆ ಈ ಸಂಘಟನೆ ರೂಲ್ಸೇ ಇದೆ, ಯಾಕಂದ್ರೆ ಇದ್ರಾಗ ಬರ್ದಿದೈತಿ. ಈಗ ನಾನು ರಾಜ್ಯಾಧ್ಯಕ್ಷ ಆಗಿ ಕೆಲಸ ಮಾಡ್ಲಿಕ್ಕಂದ್ರೆ 3 ತಿಂಗಳ ಒಳಗೆ ಇಷ್ಟು ಮನೆಗಳು ಕೊಡ್ಲಿಕ್ಕಂದ್ರೆ ಜನಗಳ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ಲಿಕ್ಕಂದ್ರೆ ನನಗೂ ಸುಧಾ ಈ ಸಂಘಟನೆ ವತಿಯಿಂದ ಸದಸ್ಯ ಉಳಿಸ್ಕೊತಾರ, ನನ್ನ ಜಾಗಕ್ಕೆ ಬೇರೆದವ್ರು. ಅದರಿಂದ ನಾವು ಎಲ್ಲಾರು ಒಕ್ಕಟ್ಟಾಗಿ ಹೋಗುದು, ಎಲ್ಲಾರು ಸೇರಿ ನಾವು ಅಣತಮಂಗತೆ ಹೋಗುದು, ಈ ಸಂಘಟನೆಗೆ ಹೆಚ್ಚು ಶಕ್ತಿ ಬರಲಿ, ಇನ್ನ ಹೆಚ್ಚು ನಾವು ಹೋರಾಟಗಳು ಮಾಡಿ ಈ ಸಂಘಟನೆಗೆ ರೈತರಿಗೆ ನ್ಯಾಯ ಒದಗಿಸ್ಕೊಡೋಣ. ಈ ಅನೇಕ ಸಾವಿರಾರು ಪ್ರಾಬ್ಲಮ್ ಐತಿ ಈ ಸಂಘಟನೆಯಿಂದ, ರೈತರಿಗೆ ಪ್ರಾಬ್ಲಮ್ ಐತಿ, ಈ ಸಂಘಟನೆಯಿಂದ ನಾವು ಅವ್ರಿಗೆ ನ್ಯಾಯ ಒದಗಿಸ್ಕೊಡೋಣ ಕೇಸಿ ನಂದು 2 ಮಾತು ಹೇಳಿ ಮಾತು ಮುಗಿಸ್ತೀನಿ. ಇವತ್ತಿನ ಈ ವರ್ಷದ ಈ ತಿಂಗಳದ ಒಂದು ಸುವರ್ಣಾವಕಾಶವನ್ನ ನಮ್ಮ ಜೈ ಜವಾನ್ ಜೈ ಕಿಸಾನ್ ವಿಜಯಪುರ ಸಂಘಟನೆಯ ಮೂಲಕ ಈ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ಸಂಚಾಲಕರು, ರಾಜ್ಯದ ಪದಾಧಿಕಾರಿಗಳು ಇವತ್ತಿನ ದಿವಸ ನಮ್ಮ ಬಿಜ್ಜರ್ಗಿಯ ಗ್ರಾಮದ ಸಿದ್ದನಗೌಡ ಹನುಮಂತರಾಯ ಬಿರಾದಾರ್ ಇವರನ್ನು ಹಿರಿಯರಾಗಿರ್ತಕ್ಕಂಥವರನ್ನು ನಮ್ಮ ಜೈ ಜವಾನ್ ಜೈ ಕಿಸಾನ್ ಸಂಘಟನೆಗೆ ಸೇರ್ಪಡೆಗೊಳಿಸುತ್ತೇವೆ. ಅವರು ಧರ್ಮ, ನ್ಯಾಯ, ನಿಷ್ಠೂರ, ಬಡವರ ಏಳಿಗೆಗೆ, ರೈತರ ಸಂಘಟನೆಗೆ ಹಾಗೂ ದೀನದಲಿತರ ಬದುಕಿಗಾಗಿ ಯಾವತ್ತೂ ಸದಾ ಹೋರಾಟ ಮಾಡುತ್ತಾ ಬಂದಿರ್ತಾರೆ. ಮುಂದಾದರೂ ಸಹಿತ ಈ ಸಂಘಟನೆಗೆ ನಮಗೆ ಹೆಚ್ಚಿನ ಒಂದು ಸಹಾಯ ಸಹಕಾರವನ್ನು ತೋರಿ ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸಂಘಟನೆಗೆ ಒಂದು ಕೈಯನ್ನು ಜೋಡಿಸಿ ನಾವೆಲ್ಲರೂ ಬಲಿಷ್ಠರಾಗಿ ಬದುಕಿ ಯಾರು ದೀನ ದಲಿತರನ್ನ ಏಳಿಗೆಯನ್ನು ಮಾಡತಕ್ಕಂಥ ಇವತ್ತಿನ ದಿವಸ ಪ್ರತಿಜ್ಞಾ ಸ್ವೀಕಾರವನ್ನು ಮಾಡಿರ್ತಕ್ಕಂಥದ್ದು ಇವತ್ತಿನ ದಿವಸ ನಮ್ಮೆಲ್ಲರ ಹೆಮ್ಮೆಯ ವಿಷಯವನ್ನು ತಿಳ್ಕೊಂಡು ನಾವು ಜೈ ಜವಾನ್ ಜೈ ಕಿಸಾನ್ ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯದ ಅಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳ ಮೂಲಕ ನಾವು ಇವತ್ತನ್ನು ಸ್ವಾಗತ ಮಾಡಿಕೊಳ್ತಾ ಇದ್ದೀವಿ. ಜವಾನ್ ಜೈ ಕಿಸಾನ್ ರೈತ ಸಂಘದ ಸಿದ್ಧಾಂತಗಳು ನಮಗೆ ಅಗದಿ ಉತ್ತಮ ರೀತಿಯಲ್ಲಿ ಮನಸ್ಸಿಗೆ ಬಂದಾವ. ಅದರ ಸಂಬಂಧ ನಾವು ಈ ಸಂಘದಾಗ ಸೇರ್ಪಡೆ ಆಗಿದ್ದೀವಿ. ದೀನ ದಲಿತರಾಗಲಿ, ಬಡಬಗ್ಗರಾಗಲಿ, ಅನ್ಯಾಯದ ವಿರುದ್ಧ
ನಾ ಹೋರಾಟ ಮಾಡ್ತೀನಿ ಅಂತೇಳಿ ಈ ಸಂಘದ ವೇದಿಕೆಯಲ್ಲಿ ಪ್ರಮಾಣ ಮಾಡಿ ಹೇಳ್ತೀನಿ. ಏನೇ ಬೇಕಾದಂತಾನೇ ಬರಲಿ, ಅದಕ್ಕೆ ನಾ ಎದುರು ಹೆಗಲು ಕೊಟ್ಟು ನಡೀತೀನಿ ಅಂತೇಳಿ ನಾನು ಹೇಳ